ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಈ ಹಿಂದಿನ ವಿಡಿಯೋದಲ್ಲಿ ನಾನು ನಮ್ಮ ಸಾಗರದ ಮಾರಿ ಜಾತ್ರೆ ತಯಾರಿ ಹೇಗೆ ನಡೀತಾ ಇದೆ ಅಂತ ಒಂದು ಪುಟ್ಟ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಅದ್ರ ಮುಂದಿನ ಭಾಗ. ಮಾರಿ ಜಾತ್ರೆ ಇದೆ ಅಂತ ಹೇಳಿಬಿಟ್ಟು ಜಾತ್ರೆ ಶುರುವಾಗೇ ಹೋಯಿತು ಸ್ನೇಹಿತರೆ. ಜೊತೆಗೆ ಮೊದಲನೇ ದಿನ ಕಳೆದೇ ಹೋಯಿತು. ಇವತ್ತು ಎರಡನೇ ದಿನ ಅಂದರೆ ಬುಧವಾರ ಅಮ್ಮ ತನ್ನ ತವರು ಮನೆಯಿಂದ ರಾಜ ಬೀದಿ ಉತ್ಸವಗಳೊಂದಿಗೆ ಗಂಡನ ಮನೆ ಸೇರಿದ್ದು ಆಯಿತು. ಜಾತ್ರೆ ಹಿಂದಿನ ದಿನ ಚಿಕ್ಕಮ್ಮನ ಹೊರಡಿಸುವ ಕಾರ್ಯಕ್ರಮ ನಡೆಯುತ್ತೆ. ಜಾತ್ರೆ ದಿನ ತವರು ಮನೆ ದೇವಸ್ಥಾನದಲ್ಲಿ ಬೆಳಗ್ಗೆ 5 ಗಂಟೆಗೆ ದೇವಿಯ ವಿಗ್ರಹಕ್ಕೆ ದೃಷ್ಟಿಬೊಟ್ಟು ಇಡುವ ಮೂಲಕ ದೇವಿಯ ಪ್ರತಿಷ್ಠಾಪನೆ ನಡೆದು ಪೂಜೆ ಆರಂಭ ಆಗುತ್ತೆ. ಪರದೆ ಹಾಕಿ ದೇವಿಗೆ ಅಲಂಕಾರ ಮಾಡಿದ ನಂತರ ದೇವಿಗೆ ದೃಷ್ಟಿ ಇಡ್ತಿದ್ದಂತೆ ಪರದೆನ ತೆಗೆಯಲಾಗುತ್ತೆ. ಆ ವೇಳೆ ದೇವಿಗೆ ಚಿನ್ನಾಭರಣಗಳಿಂದ ಅಲಂಕರಿಸಲಾಗಿತ್ತು. ಬೆಳಗಿನ ಜಾವದಿಂದಲೇ ಕಿಲೋಮೀಟರ್ ಗಟ್ಟಲೆ ದೂರದವರೆಗೆ ಸರದಿ ಸಾಲಲ್ಲಿ ನಿಂತಿದ್ದ ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾಗ್ತಾರೆ. ಮಂಗಳವಾರ ಬೆಳಗ್ಗೆ ಪೂಜೆಗೆ ಹಣ್ಣುಕಾಯಿ ಮಾಡಿಸ್ಲಿಕ್ಕೆ ಮತ್ತು ಉಡಿ ತುಂಬಲಿಕ್ಕೆ ಜನರು ಸೋಮವಾರ ರಾತ್ರಿ 8 ಗಂಟೆಗೆ ಕ್ಯೂ ಅಲ್ಲಿ ನಿಂತಿದ್ರು. ರಾತ್ರಿ 11:30 ಅಷ್ಟೊತ್ತಿಗೆ ಚಾಮರಾಜಪೇಟೆ ಗೌರ್ಮೆಂಟ್ ಆಸ್ಪತ್ರೆ ದಾಟಿತ್ತು. ಬೆಳಗಿನ ಜಾವ 6 ಗಂಟೆ ಅಷ್ಟೊತ್ತಿಗೆ ಪೊಲೀಸ್ ಸ್ಟೇಷನ್ ದಾಟಿ KEB ದಾಟಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಕ್ಯೂ ದಾಟಿತ್ತು ಅಂತ ಹೇಳಿದರು. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಜನಸಾಗರ ಎಷ್ಟಿದೆ ಅಂತ ಹೇಳಿಬಿಟ್ಟು. ಕರ್ನಾಟಕದ 2ನೇ ಅತಿ ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು ನಮ್ಮ ಸಾಗರದ ಮಾರಿ ಜಾತ್ರೆ. ಬೆಳಗಿನ ಜಾವ 5 ಗಂಟೆಯಿಂದ ರಾತ್ರಿ ಒಂದು 10ರಿಂದ 10:30 ತನಕ ತವರು ಮನೆಯಲ್ಲಿ ಅಮ್ಮ ದರ್ಶನ ಕೊಡ್ತಾಳೆ. ನಂತರ ಅದೇ ದಿನ ಮಂಗಳವಾರ ರಾತ್ರಿ 10:30ಕ್ಕೆ ಪೋತರಾಜರಿಂದ ಚಾಟಿ ಸೇವೆಯ ನಂತರ ದೇವಿಯ ವಿಗ್ರಹವನ್ನು ರಾಜ ಬೀದಿ ಉತ್ಸವದ ಮೂಲಕ
ಗಂಡನ ಮನೆಗೆ ದೇವಸ್ಥಾನಕ್ಕೆ ಕರೆದೊಯ್ಯಲಾಗುತ್ತೆ. ಈ ವೇಳೆ ಗಂಡನ ಮನೆಗೆ ಹೊರಡಲು ವಿಳಂಬ ಮಾಡಬಾರದು ಎಂದು ದೇವಿಯನ್ನು ನಿಂದಿಸುವ ಸಲುವಾಗಿಯೇ ಅಸಾದಿಯರು ಎಂಬ ಜನಾಂಗದ ಮಹಿಳೆಯರನ್ನು ಕರೆಸಲಾಗತ್ತೆ. ಈ ಹಿಂದೆ ಕೋಣದ ಬಲಿ ನೀಡುವ ಸಂಪ್ರದಾಯ ಇತ್ತು. ಆದರೆ ಈಗ ಅದಕ್ಕೆ ನಿಷೇಧ ಇರುವುದರಿಂದ ಇಂಜೆಕ್ಷನ್ ಮುಖಾಂತರ ಕೋಣದ ರಕ್ತವನ್ನು ತೆಗೆದು ದೇವಿಯ ವಿಗ್ರಹಕ್ಕೆ ಸಿಂಪಡಿಸಲಾಗುತ್ತೆ.
ನಾನು ಆವಾಗೇ ಹೇಳ್ದಂಗೆ ಪಟ್ಟಣದಲ್ಲಿ ರಾಜಬೀದಿ ಉತ್ಸವದ ಮುಖಾಂತರ ದೇವಿನ ತವರು ಮನೆಯಿಂದ ಗಂಡನ ಮನೆಗೆ ಕರೆದೊಯ್ಯಲಾಗತ್ತೆ. ಅದರಲ್ಲಿ ಜನಪದ ನೃತ್ಯಗಳು, ಚಂಡೆ ವಾದ್ಯ, ವೀರಗಾಸೆ, ಡೊಳ್ಳು ಕುಣಿತ, ಹುಲಿ ಕುಣಿತ, ಹೀಗೆ ನಾನಾ ರೀತಿಯ ಜನಪದ ಕಲೆಗಳು ಇಲ್ಲಿ ನೀವು ನೋಡಬಹುದು. ಮತ್ತು ಮಂಗಳವಾರದಿಂದ ಬುಧವಾರದವರೆಗೆ 9 ದಿನಗಳ ಕಾಲ ಅನ್ನ ಸಂತರ್ಪಣೆ, ಸಾರ್ವಜನಿಕ ಅನ್ನ ಸಂತರ್ಪಣೆ ಕೂಡ ಇರುತ್ತೆ. ನೀವು ನೋಡ್ಬೋದು ವಿಡಿಯೋದಲ್ಲಿ. ಇದು ವೀರಶೈವ ಕಲ್ಯಾಣ ಮಂಟಪ, ಮಾರ್ಕೆಟ್ ರೋಡಲ್ಲಿ ಅಡುಗೆ ಮಾಡಿದ್ದಾರೆ. ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಇರುತ್ತೆ. ಭಕ್ತಾದಿಗಳು ಸಿಕ್ಕಾಪಟ್ಟೆ ಜನ ಬಂದು ಇಲ್ಲಿ ಪ್ರಸಾದ ಸೇವಿಸಿ ಹೋಗ್ತಾರೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ಪುಟ್ಟ ವಿಡಿಯೋ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಈ ಮಲೆನಾಡು ಹುಡುಗಿನ ಹರಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ನಮಸ್ಕಾರ.